ಸ್ನೇಹಿತರೆ, ನಿಮ್ಗೇನಾದರೂ ಗೊತ್ತಿದೆಯಾ? ಅದು ತಿರುಪತಿ ಮಂದಿರದಲ್ಲಿರುವಂಥ ಮೂರ್ತಿಯು ನಿಜವಾದ ಭಗವಂತನ ಮೂರ್ತಿಯೇ ಆಗಿದೆ. ಈ ಮೂರ್ತಿಯನ್ನು ಯಾರೂ ಸಹ ನಿರ್ಮಿಸಿಲ್ಲ, ಬದಲಿಗೆ ಸ್ವಯಂ ಉದ್ಭವಿಸಿದ ಮೂರ್ತಿಯಾಗಿದೆ. ಹೌದು ಸ್ನೇಹಿತರೆ, ನಿಮ್ಗೇನಾದರೂ ಈ ಒಂದು ವಿಷಯ ಗೊತ್ತಿದೆಯಾ? ಅದು ಈ ಮಂದಿರದಲ್ಲಿ ಇರುವ ವೆಂಕಟೇಶ್ವರ ಸ್ವಾಮಿಯ ಮೇಲಿರುವ ಕೇಶಗಳು ಅವರ ನಿಜವಾದ ಕೇಶಗಳಾಗಿವೆ. ಗೆಳೆಯರೇ, ಈ ಒಂದು ವಿಷಯ ಕೇಳಿದ್ರೆ ನಿಮಗೆ ಅಚ್ಚರಿಯಾಗಬಹುದು. ಅದು ಈ ಕೇಶಗಳು ಎಂದಿಗೂ ಅವ್ಯವಸ್ಥೆಯಲ್ಲಿರುವುದಿಲ್ಲ. ಸ್ನೇಹಿತರೆ, ಮತ್ತೊಮ್ಮೆ ನಿಮಗೆಲ್ಲ ಕನ್ನಡ ನೆಟ್ವರ್ಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ಭಾರತದ ಇಂಥ ಒಂದು ಮಂದಿರದ ಬಗ್ಗೆ ತಿಳಿಯೋಣ. ಅಲ್ಲಿ ಸ್ವತಃ ಭಗವಂತನೇ ನೆಲೆಸಿದ್ದಾರೆ. ಒಂದು ವೇಳೆ ನೀವು ಈ ಮಂದಿರದ ರಹಸ್ಯಗಳನ್ನು ಕೇಳಿದ್ರೆ ನಿಮ್ಮ ತಲೆ ತಿರುಗುತ್ತದೆ. ಹಾಗಾದರೆ ಬನ್ನಿ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುನ್ನ ನೀವು ಭಕ್ತಿಯಿಂದ ಓಂ ನಾರಾಯಣಾಯ ನಮಃ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯೋದನ್ನು ಮರಿಬೇಡಿ. ದಕ್ಷಿಣ ಭಾರತದಲ್ಲಿರುವ ಮಂದಿರಗಳು ತುಂಬಾ ಭವ್ಯ ಮತ್ತು ಪ್ರಸಿದ್ಧವಾಗಿವೆ. ತಿರುಪತಿ ಬಾಲಾಜಿಯ ಮಂದಿರವು ಎಲ್ಲ ಪ್ರಸಿದ್ಧ ಮಂದಿರಗಳಲ್ಲಿ ಒಂದು ಆಗಿದೆ. ಇದು ಭಗವಂತನಾದ ವೆಂಕಟೇಶ್ವರನ ಮಂದಿರವಾಗಿದೆ. ಇವರು ವಿಷ್ಣುವಿನ ಒಂದು ಅವತಾರವೇ ಆಗಿದ್ದಾರೆ. ಈ ಮಂದಿರವು ಆಂಧ್ರ ಪ್ರದೇಶದ ಚಿತ್ತೂರ ಜಿಲ್ಲೆಯಲ್ಲಿದೆ. ಇದು ದಕ್ಷಿಣ ದಿಕ್ಕಿನಲ್ಲಿರುವ ಕೊಳದ ಹತ್ತಿರದ ತಿರುಮಲ ಬಳಿ ಇದೆ. ಇದರ ಸುತ್ತಲೂ ಬೆಟ್ಟಗಳು, ಶೇಷನಾಗನ 7 ತಲೆಗಳ ಆಧಾರದ ಮೇಲೆ ಸಪ್ತಗಿರಿ ಅಂತ ಹೆಸರುವಾಸಿಯಾಗಿದೆ. ಈ ಮಂದಿರದ ಇತಿಹಾಸವು 5ನೆಯ ಶತಮಾನದಿಂದ ಪ್ರಾರಂಭವಾಯಿತು. ಈ ಮಂದಿರವು ಎಲ್ಲ ಧರ್ಮಗಳಿಗಾಗಿ ತೆರೆದಿದೆ. ಭಗವಂತನಾದ ಬಾಲಾಜಿಯ ಮೂರ್ತಿಯನ್ನ ಯಾರೂ ಸಹ ನಿರ್ಮಿಸಿಲ್ಲ, ಬದಲಿಗೆ ಮೂರ್ತಿ ಇಲ್ಲಿ ಸ್ವಯಂ ಪ್ರಕಟವಾಗಿತ್ತು. ಬಾಲಾಜಿಯ ಮೂರ್ತಿಯ ಮೇಲೆ ಗಾಯದ ಗುರುತು ಇದೆ. ಅಲ್ಲಿ ಔಷಧಿಯ ರೂಪದಲ್ಲಿ ಚಂದನವನ್ನ ಹಚ್ಚುತ್ತಾರೆ. ಭಗವಂತನಾದ ಬಾಲಾಜಿಯ ಮೂರ್ತಿಯ ತಲೆಯ ಮೇಲೆ ನಿಜವಾದ ಕೇಶಗಳಿವೆ. ಈ ಕೇಶಗಳ ವಿಶೇಷತೆ ಏನಿದೆ ಅಂದರೆ ಇವು ಎಂದಿಗೂ ಅವ್ಯವಸ್ಥೆಯಲ್ಲಿರುವುದಿಲ್ಲ ಮತ್ತು ಇವು ಎಂದಿಗೂ ಕ್ಲಿಯರ್ ಆಗಿ ಕಾಣಿಸುತ್ತವೆ. ಗೆಳೆಯರೇ, ಈ ಮಂದಿರದಲ್ಲಿ ಕೇಶದಾನದ ಒಂದು ತುಂಬಾನೇ ಪ್ರಸಿದ್ಧ ಪರಂಪರೆ ಇದೆ. ಮನಸ್ಸಿಚ್ಛೆಯ ಪೂರ್ತಿಯಾಗುತ್ತಿದ್ದಂತೆ ಜನರು ಇಲ್ಲಿ ಕೇಶದಾನ ಮಾಡುತ್ತಾರೆ. ಇದಕ್ಕೆ ಒಂದು ಆಳವಾದ ಅರ್ಥವೂ ಸಹ ಇದೆ. ಅದು ಈ ಕೇಶಗಳ ಜೊತೆ ತಮ್ಮ ಅಹಂಕಾರ ಮತ್ತು ಕೆಟ್ಟ ಭಾವನೆಗಳನ್ನು ಸಮರ್ಪಿಸುವುದಾಗಿದೆ. ಪ್ರತಿದಿನ ಇಲ್ಲಿ ಸುಮಾರು 20,000ಕ್ಕೂ ಹೆಚ್ಚು ಜನರು ತಮ್ಮ ಕೇಶದಾನವನ್ನು ಮಾಡ್ತಾರೆ. ಈ ಮಂದಿರದಲ್ಲಿರುವ ಪ್ರತಿಮೆಯನ್ನು ಸರಿಯಾಗಿ ಗಮನಿಸಿ ಕೇಳಿದ್ರೆ ಇದರ ಒಳಗಿನಿಂದ ಸಮುದ್ರದ ಅಲೆಗಳ ಸದ್ದುಗಳು ಕೇಳಿಬರುತ್ತವೆ. ಬಾಲಾಜಿಯ ಮೂರ್ತಿಯು ಎಂದಿಗೂ ಸೌಮ್ಯವಾಗಿರುತ್ತದೆ. ಈ ರೀತಿ ಇರುವುದಕ್ಕೆ ಕಾರಣ ಇಂದಿಗೂ ಸಹ ತಿಳಿದಿಲ್ಲ. ಮಂದಿರದಲ್ಲಿ ದಿನವೂ 3 ಲಕ್ಷಕ್ಕಿಂತ ಜಾಸ್ತಿ ಉಂಡೆಗಳು ರೆಡಿಯಾಗುತ್ತವೆ. ಈ ಮಂದಿರದಿಂದ 23 ಕಿಲೋಮೀಟರ್ ದೂರದಲ್ಲಿ ಒಂದು ಊರು ಇದೆ. ಇಲ್ಲಿಯ ಜನರು ತುಂಬಾನೇ ಹಳೆಯ ನಿಯಮಗಳ ಅನುಸಾರವಾಗಿ ಇರ್ತಾರೆ. ಆ ಊರಿನಿಂದಲೇ ತಂದ ಹೂವು, ಹಣ್ಣು, ಬೆಣ್ಣೆ, ಮೊಸರು ಇತ್ಯಾದಿ ಮಂದಿರದಲ್ಲಿ ದೇವರಿಗೆ ಅರ್ಪಿಸುತ್ತಾರೆ. ಆ ಊರಿನ ಬಗ್ಗೆ ಯಾರಿಗೂ ಸಹ ಗೊತ್ತಿಲ್ಲ ಮತ್ತು ಹೊರಗಿನ ಜನರಿಗೆ ಅಲ್ಲಿಗೆ ಹೋಗಲು ಅವಕಾಶವೂ ಸಹ ಇಲ್ಲ. ಭಗವಂತನಾದ ಬಾಲಾಜಿಯ ಹೃದಯದ ಮೇಲೆ ತಾಯಿ ಲಕ್ಷ್ಮೀದೇವಿ ನೆಲೆಸಿದ್ದಾರೆ. ತಾಯಿ ಇಲ್ಲಿರುವುದು ಯಾವಾಗ ತಿಳಿಯುತ್ತದೆ ಅಂದರೆ ಅದು ಯಾವಾಗ ಪ್ರತಿ ಗುರುವಾರ ದಿನದಂದು ಬಾಲಾಜಿಯ ಪೂರ್ತಿ ಶೃಂಗಾರವನ್ನು ತೆಗೆದು ಅವರಿಗೆ ಸ್ನಾನ ಮಾಡಿಸಿ ಚಂದನದ ಲೇಪವನ್ನು ಹಚ್ಚಲಾಗುತ್ತದೆ. ಯಾವಾಗ ಚಂದನದ ಲೇಪವನ್ನು ತೆಗೆಯುತ್ತಾರೋ ಆಗ ಹೃದಯದ ಮೇಲಿರುವ ಚಂದನದಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಚಿತ್ರ ಕಾಣಿಸುತ್ತದೆ. ಗೆಳೆಯರೇ, ಈ ಒಂದು ವಿಷಯ ಕೇಳಿದ್ರೆ ಅಚ್ಚರಿ ಪಡ್ತೀರಾ. ಅದು ಇಲ್ಲಿರುವ ಗರ್ಭಗುಡಿಯಲ್ಲಿ ಒಂದು ದೀಪವು ಯಾವ ತುಪ್ಪ ಮತ್ತು ಎಣ್ಣೆ ಇಲ್ಲದೆ ಸಾವಿರಾರು ವರ್ಷಗಳಿಂದ ಉರಿಯುತ್ತಿದೆ. ಇದಕ್ಕಿರುವ ಕಾರಣ ಇಲ್ಲಿಯ ತನಕ ಯಾರಿಗೂ ಸಹ ತಿಳಿದಿಲ್ಲ. ಯಾವುದಾದ್ರೂ ಒಂದು ಸಾಧಾರಣವಾದ ಮೂರ್ತಿಗೆ ಪಚಾಯಿ ಕರ್ಪೂರವನ್ನ ಬೆಳಗಿದ್ರೆ ಆ ಮೂರ್ತಿ ಬೆರುಕು ಬಿಡುತ್ತದೆ. ಆದರೆ ಭಗವಂತನಾದ ವೆಂಕಟೇಶ್ವರನ ಚಮತ್ಕಾರ ಯಾವ ರೀತಿ ಇದೆ ಅಂದ್ರೆ ಈ ಪಚಾಯಿ ಕರ್ಪೂರವನ್ನ ವೆಂಕಟೇಶ್ವರ ಪ್ರತಿಮೆಯ ಮೇಲೆ ಬೆಳಗಿದರೂ ಸಹ ಪ್ರತಿಮೆಯ ಮೇಲೆ ಇದರ ಯಾವ ಪ್ರಭಾವ ಬೀರುವುದಿಲ್ಲ. ಎಲ್ಲಾ ಮಂದಿರಗಳ ರೀತಿ ಇಲ್ಲಿಯೂ ಸಹ ಭಗವಂತನಿಗೆ ತುಳಸಿಯ ಎಲೆಯನ್ನ ದಿನವೂ ಅರ್ಪಿಸುತ್ತಾರೆ. ಆದರೆ ಅದನ್ನ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ನೀಡುವುದಿಲ್ಲ. ಪೂಜೆಯ ನಂತರ ಆ ತುಳಸಿಯ ಎಲೆಗಳನ್ನು ಮಂದಿರದ ಪರಿಸರದಲ್ಲಿರುವ ಒಂದು ಬಾವಿಯಲ್ಲಿ ಹಾಕುತ್ತಾರೆ. ಇದನ್ನ ಮರಳಿ ನೋಡುವುದೇ ಇಲ್ಲ. ಈ ಮಂದಿರದಲ್ಲಿ ಬೇಡಿಕೊಂಡ ಎಲ್ಲಾ ಮನಸ್ಸಿಚ್ಛೆಗಳು ಪೂರ್ತಿಯಾಗುತ್ತವೆ. ಮಂದಿರದ ಮುಖ್ಯದ್ವಾರ ಬಳಿ ದ್ವಾರದ ಎಡಭಾಗದಲ್ಲಿ ಒಂದು ಕೋಲು ಇದೆ. ಈ ಕೋಲಿನ ಬಗ್ಗೆ ಈ ರೀತಿ ಹೇಳಲಾಗಿದೆ. ಅದು ಬಾಲ್ಯದಲ್ಲಿ ಈ ಕೋಲಿನಿಂದಲೇ ಭಗವಂತನು ಪೆಟ್ಟು ತಿಂದಿದ್ದರು.
ಈ ಕಾರಣ ಇವರ ಗದ್ದದಲ್ಲಿ ಗಾಯ ಆಗಿತ್ತು. ಈ ಕಾರಣದಿಂದ ಆಗಿನಿಂದ ಇಲ್ಲಿಯ ತನಕ ಭಗವಂತನ ಗದ್ದದ ಮೇಲೆ ಶುಕ್ರವಾರ ದಿನದಂದು ಚಂದನದ ಲೇಪವನ್ನು ಹಚ್ಚುತ್ತಾರೆ. ಇದರಿಂದ ಆ ಗಾಯ ವಾಸಿ ಆಗಲಿ ಅಂತ. ಯಾವಾಗ ನೀವು ಭಗವಂತನಾದ ಬಾಲಾಜಿಯ ಗರ್ಭಗುಡಿಯಲ್ಲಿ ಹೋಗಿ ಮೂರ್ತಿಯನ್ನ ನೋಡುವಿರೋ ಆಗ ಮೂರ್ತಿಯು ಗರ್ಭಗುಡಿಯ ಮಧ್ಯೆ ಇರುವುದು ಕಂಡು ಬರುತ್ತದೆ. ಅದೇ ನೀವು ಗರ್ಭಗುಡಿಯ ಆಚೆ ಬಂದು ನೋಡಿದ್ರೆ ಯಾವ ರೀತಿ ಅನ್ಸುತ್ತಂದ್ರೆ ಮೂರ್ತಿಯು ಎಡಭಾಗದಲ್ಲಿರುವ ರೀತಿ ಕಾಣಿಸುತ್ತದೆ. ಭಗವಂತನ ಮೂರ್ತಿಗೆ ಪ್ರತಿದಿನ ಕೆಳಗೆ ಧೋತ್ರ ಮತ್ತು ಮೇಲೆ ಸೀರೆಯನ್ನ ಉಡಿಸ್ತಾರೆ. ಯಾಕಂದ್ರೆ ಮಾನ್ಯತೆಯ ಪ್ರಕಾರ ಬಾಲಾಜಿಯಲ್ಲೇ ತಾಯಿ ಲಕ್ಷ್ಮೀದೇವಿ ನೆಲೆಸಿದ್ದಾರೆ. ಈ ಕಾರಣದಿಂದ ಈ ರೀತಿ ಮಾಡುತ್ತಾರೆ. ಈ ಮಂದಿರದ ಮೂರ್ತಿಯ ಮೇಲೆ ಯಾವ ಹೂ ಮಾಲೆಗಳನ್ನ ಏರಿಸುತ್ತಾರೋ ಅವುಗಳನ್ನ ಮೂರ್ತಿಯ ಹಿಂದೆಯೇ ಎಸೆಯುತ್ತಾರೆ. ಇದಕ್ಕಿರುವ ಕಾರಣ ಏನಿದೆ ಅಂದ್ರೆ ಇವುಗಳನ್ನ ನೋಡುವುದು ಅಶುಭ ಮತ್ತು ಪಾಪವಾಗಿದೆ. ಇಲ್ಲಂತೂ ಭಗವಂತನಾದ ಬಾಲಾಜಿಯ ಮೂರ್ತಿಯು ಒಂದು ವಿಶೇಷವಾದ ಪ್ರಕಾರದ ಸುಂದರವಾದ ಶಿಲ್ಪದಿಂದ ರೆಡಿಯಾಗಿದೆ. ಆದರೆ ಇದು ಪೂರ್ತಿಯಾಗಿ ಜೀವಂತವಿರುವ ಹಾಗೆಯೇ ಅನಿಸುತ್ತದೆ. ಇಲ್ಲಿ ಮಂದಿರದ ವಾತಾವರಣವನ್ನ ತುಂಬಾನೇ ತಂಪಾಗಿ ಇಡಲಾಗಿದೆ. ಗೆಳೆಯರೇ, ಈ ಒಂದು ವಿಷಯ ಕೇಳಿದ್ರೆ ನಿಮ್ಗೆ ಅಚ್ಚರಿಯಾಗಬಹುದು. ಅದು ಬಾಲಾಜಿಯ ಪ್ರತಿಮೆಯ ತಾಪಮಾನವು ಯಾವತ್ತಿಗೂ 110 ಫ್ಯಾರನ್ಹೀಟ್ ಇರುತ್ತದೆ, ಅಂದ್ರೆ 43 ಡಿಗ್ರಿ ಸೆಲ್ಸಿಯಸ್. ಇಲ್ಲಿ ಪ್ರತಿಮೆಗೆ ಬೆವರಿನ ಹನಿಗಳು ಸಹ ಬರುತ್ತವೆ. ಇವುಗಳನ್ನ ಪೂಜಾರಿಯು ಸಮಯಕ್ಕೆ ಸರಿಯಾಗಿ ಒರೆಸುತ್ತಾರೆ. ಸ್ನೇಹಿತರೆ, ನಿಮ್ಗೇನಾದ್ರೂ ಗೊತ್ತಿದೆಯಾ? ಅದು ಈ ಮಂದಿರವು ಜಗತ್ತಿನಲ್ಲಿನ ಎಲ್ಲಕ್ಕಿಂತ ಶ್ರೀಮಂತ ಮಂದಿರಗಳ ಎಣಿಕೆಯಲ್ಲಿ ಬರುತ್ತದೆ. ಆದರೆ ಈ ಒಂದು ವಿಷಯ ಕೇಳಿದ್ರೆ ನಿಮಗೆ ಅಚ್ಚರಿಯಾಗಬಹುದು. ಅದು ಇಲ್ಲಿರುವ ಬಾಲಾಜಿ ಬಡವನಾಗಿದ್ದಾರೆ ಮತ್ತು ಸಾಲದಲ್ಲಿದ್ದಾರೆ. ಹೌದು ಸ್ನೇಹಿತರೆ, ಈ ಮಂದಿರವಂತೂ ಶ್ರೀಮಂತವಾಗಿದೆ, ಆದರೆ ಇಲ್ಲಿಯ ಭಗವಂತ ಬಡವನಾಗಿದ್ದಾನೆ. ಮತ್ತು ಇದರ ಹಿಂದೆ ಇರುವ ರಹಸ್ಯವನ್ನು ತಿಳಿಯಲು ನೀವು ಬಯಸೋದಾದ್ರೆ ಈ ವಿಡಿಯೋಗೆ ಹಲವಾರು ಲೈಕ್ಸ್, ಶೇರ್ಗಳು ಮತ್ತು ಕಾಮೆಂಟ್ಗಳನ್ನು ಮಾಡಿರಿ. ಚಾನಲ್ಗೆ ಖಂಡಿತ ಸಬ್ಸ್ಕ್ರೈಬ್ ಆಗಿರಿ. ನಾವು ಮುಂದಿನ ವಿಡಿಯೋದಲ್ಲಿ ಇದರ ಬಗ್ಗೆ ಎಲ್ಲರಿಗೂ ತಿಳಿಸ್ತೀವಿ.